ಸುವರ್ಣ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ವಿವಾದಿತ ಸ್ವಾಮೀಜಿ ನಿತ್ಯಾನಂದಗೆ ಇವತ್ತು ಹೊಸ ಪಟ್ಟ ಪ್ರದಾನ ಮಾಡಲಾಗಿದೆ. ತಮಿಳುನಾಡಿನ ಮಧುರೈಯ ಅಧಿನಂ ಹಿಂದೂ ಧಾರ್ಮಿಕ ಸಂಸ್ಥೆಯ ಉತ್ತರಾಧಿಕಾರಿಯಾಗಿ ನಿತ್ಯಾನಂದ ಸ್ವಾಮೀಜಿಯನ್ನು ಘೋಷಣೆ ಮಾಡಲಾಗಿದೆ. ಅಧಿನಂ ಸಂಸ್ಥೆಯ 293ನೇ ಪೀಠಾಧಿಪತಿಯಾಗಿ ನಿತ್ಯಾನಂದರು ಕಾರ್ಯನಿರ್ವಹಿಸುತ್ತಾರೆ. ಇಂದು ಬಿಡದಿ ಆಶ್ರಮದಲ್ಲಿ ನಡೆದ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಅರುಣಗಿರಿನಾಥ ಸ್ವಾಮೀಜಿ ಹೊಸ ಜವಾಬ್ದಾರಿಯನ್ನು ಘೋಷಣೆ ಮಾಡಿದರು. ಅದ್ದೂರಿ ಧಾರ್ಮಿಕ ಕಾರ್ಯಕ್ರಮದಲ್ಲಿ ನೂರಾರು ಸಂಖ್ಯೆಯಲ್ಲಿ ನಿತ್ಯಾನಂದ ಸ್ವಾಮಿಯ ಭಕ್ತರು ಪಾಲ್ಗೊಂಡಿದ್ದರು. ಬನ್ನಿ ಬಗ್ಗೆ ಹೆಚ್ಚಿನ ಮಾಹಿತಿನ ಪಡೆಯೋಣ. ನಮ್ಮ ಪ್ರತಿನಿಧಿ ಪ್ರಕಾಶ್ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ರಾಮನಗರದಿಂದ. ಪ್ರಕಾಶ್, ಇತ್ತೀಚಿನ ದಿನಗಳಲ್ಲಿ ಒಂದು ಬದಲಾವಣೆ ನೋಡ್ತಾ ಇದ್ದೀವಿ ನಾವು ಸಮಾಜದಲ್ಲಿ. ಯಾರು ತಪ್ಪು ಮಾಡ್ತಾರೆ, ಯಾರು ಜೈಲಿಗೆ ಹೋಗಿ ಬರ್ತಾರೆ ಅಂಥವ್ರಿಗೇ ಬಹಳ ಗೌರವ ಮರ್ಯಾದೆಗಳು ಸಿಗ್ತಾ ಇದೆ. ನಿತ್ಯಾನಂದಂದು ಕೂಡ ಇದೇ ಕೇಸೆ. ಅಂದರೆ ಒಳಗಡೆ ಹೋಗಿ ಬಂದಾಗಿಂದ ಮತ್ತೆ ನಿತ್ಯಾನಂದ ಹೀರೋ ಆಗಿ ಮೆರೀತಿರುವಂಥದ್ದು, ಮಧುರೈ ಪೀಠದ ಉತ್ತರಾಧಿಕಾರಿ ಹುದ್ದಿನ ಕೂಡ ಸಿಕ್ಕಿರುವಂಥದ್ದು. ಏನಿದು? ಆದ್ರೆ ಅದ್ರ ಜೊತೆಗೇನೆ ಏನಂದ್ರೆ ಜೈಲ್ಗೆ ಹೋಗಿ ಬಂದವನ್ಗೆ ಲಕ್ ಬರುತ್ತೆ ಅನ್ನೋ ಕಾರಣಕ್ಕಾಗಿನೇ ಮೋಸ್ಟ್ಲಿ ಬಹುಶಃ ಈವರೆಗೂ ಕೂಡ ಯಾರ್ಯಾರು ಜೈಲ್ಗೆ ಹೋಗಿ ಬಂದಿದ್ದಾರೆ ಅಂತವ್ರಿಗೆಲ್ಲ ಉತ್ತುಂಗದ ಸ್ಥಾನಗಳು ಕೂಡ ಸಿಕ್ತಿರುವಂತದ್ದು ಇಂಥದ್ದೊಂದು ಬೆಳವಣಿಗೆನ ಹಿಂಬಿಕೊಡುವಂಥದ್ದು ಅಂತಲೇ ಹೇಳ್ಬೋದು. ಒಟ್ಟಾರೆ ನಿತ್ಯಾನಂದ ರಾಸಲೀಲೆ ಪ್ರಕರಣದಲ್ಲಿ ಜೈಲಿಗೆ ಹೋಗಿ ಬಂದ್ಮೇಲೆ ಆತ ಏನ್ ಮೇಲಿಂದ ಮೇಲೆ ಒಂದಲ್ಲ ಒಂದು ಪವಾಡಗಳನ್ನ ಮತ್ತೆ ಪೂಜಾ ವಿಧಿವಿಧಾನಗಳನ್ನ ಗಿಮಿಕ್ ಮಾಡೋದ್ರ ಮೂಲಕ ಆತನ ಅನ್ಯಾಯಗಳನ್ನ ಕಳ್ಕೊಳ್ಳುವಂತ ಒಂದು ಪ್ರಯತ್ನದಲ್ಲೇನಿದ್ದ ಆತ ಈಗ ಮತ್ತೊಂದು ಹೆಜ್ಜೆಯನ್ನ ಇಟ್ಟಿದ್ದಾನೆ ಅಂತ ಹೇಳ್ಬೋದು. ಏನಂದ್ರೆ ಈತ ಮಧುರೈ ಮೀನಾಕ್ಷಿ ದೇವಾಲಯದ ಉತ್ತರಾಧಿಕಾರಿಯಾಗಿ ಇಂದು ಏನು ಅಧಿಕಾರವನ್ನು ವಹಿಸ್ಕೊಳ್ತಿದ್ದಾರೆ. ಅದು ಏನಂದ್ರೆ ಅರುಣಗಿರಿನಾಥ ಜ್ಞಾನ ಸಂಬಂಧ ದೇಶಿಕ ಪರಮಾಚಾರ್ಯ ಸ್ವಾಮೀಜಿಗಳು ಆತನಿಗೆ ಇವತ್ತೇನು ಅಧಿಕಾರವನ್ನು ವಹಿಸ್ಕೊಟ್ಟಿದ್ದಾರೆ. ಇದೊಂದು ರೀತಿ ಧಾರ್ಮಿಕತೆ ಕೂಡ ಎಲ್ಲೋ ಒಂದ್ ಕಡೆ ಏನು ಈ ಒಂದು ಉತ್ತುಂಗದ ಏನು ಈ ಜೈಲ್ಗೆ ಹೋಗಿ ಬಂದಂತವ್ರಿಗೆ, ಈ ಪಾಪದ ಕೆಲಸ ಮಾಡದಂತವ್ರಿಗೆ ಒಂದು ಧಾರ್ಮಿಕ ಭಾವನೆಗಳ ಪಟ್ಟವನ್ನ ಕೊಡ್ತಾ ಇರುವಂತದ್ದು ಕೂಡ ಎಲ್ಲೋ ಒಂದ್ ಕಡೆ ಈ ಹಿಂದೂ ಸಮಾಜವನ್ನ ಒಂದು ಅವನತಿಯತ್ತ ಕೊಂಡೊಯ್ಯಲಿಕ್ಕೆ ಒಂದು ಕಾರಣ ಆಗ್ತಿದೆ ಅಂತ ಹೇಳ್ಬೋದು. ಜೊತೆಗೆ ಏನಂದ್ರೆ ಈ ಪೀಠದ ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಅಂತೂ ಮಧುರೈ ಅಧಿನಂ ಧಾರ್ಮಿಕ ಸಂಸ್ಥೆ ಒಂದು ಘೋಷಣೆಯನ್ನು ಮಾಡ್ತು. ಇವತ್ತು ನಿತ್ಯಾನಂದ ಒಂದು ಹೊಸ ಪಟ್ಟವನ್ನು ಕಟ್ಟಿದೆ. ವಿವಾದಿತ ಸ್ವಾಮೀಜಿ ನಿತ್ಯಾನಂದಗೆ ಇವತ್ತು ಪಟ್ಟ ಪ್ರದಾನ ಆಗಿದೆ. ಅದು ತಮಿಳುನಾಡಿನ ಮಧುರೈಯ ಅಧಿನಂ ಹಿಂದೂ ಧಾರ್ಮಿಕ ಸಂಸ್ಥೆಯ ಉತ್ತರಾಧಿಕಾರಿಯಾಗಿ ಸಿಕ್ಕಿರುವಂಥ ಪಟ್ಟ.